ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನಮ್ಮ ಇಂಟ್ಯೂಷನ್ ನಮಗೆ ಏನು ಹೇಳೋ ಪ್ರಯತ್ನ ಪಡ್ತಾ ಇದೆ, ನಮ್ಮ ಒಳ ಮನಸ್ಸು, ನಮ್ಮ ಗಟ್ ಫೀಲಿಂಗು ನಮಗೆ ಏನು ಹೇಳ್ತಿದೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದೀವ, ಏನೆಲ್ಲ ಮೆಸೇಜಸ್ ಇದೆ ನಮ್ಮ ಇಂಟ್ಯೂಷನ್ ಇಂದ ನೋಡೋಣ ಇವತ್ತಿನ ಟಾರೋ ರೀಡಿಂಗ್ ಅಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಆಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಹೈ ಪ್ರಿಸ್ಟೆಸ್ ಕಾರ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಹೈ ಪ್ರಿಸ್ಟೆಸ್ ಕಾರ್ಡ್. So this is group number 1, this is group number 2. So ಯಾವ್ದ್ರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ? ಅಗೇನ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಸೊ ಟೇಕ್ ಯೋರ್ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ? ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಹೈ ಪ್ರಿಸ್ಟೆಸ್ ಎನರ್ಜಿ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಮನಸ್ಸು ಏನು ಹೇಳ್ತಾ ಇದೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಈ ಜಪಮಾಲ ತೋರಿಸ್ತಾ ಇರೋದು, ಈ ತುಳಸಿ ಜಪಮಾಲ ಇರ್ಬೋದು, ಬಟ್ ಸಮ್ ಕೈಂಡ್ ಆಫ್ ಜಪಮಾಲ ತೋರಿಸ್ತಾ ಇರೋದು. ಸೊ ಜಪ ಅಂತ ಅಂದ್ರೆ ನಾವೇನೋ ರಿಪೀಟ್ ಮಾಡ್ತಾ ಇದೀವಿ, ಏನೋ ಪದೇ ಪದೇ ಒಂದೇ ರೀತಿನಲ್ಲಿ, ಒಂದೇ ರಿದಮಿಕ್ ಆಗಿ, ಒಂದೇ ಪ್ಯಾಟರ್ನ್ ನಲ್ಲಿ ಏನೋ ರಿಪೀಟ್ ಮಾಡ್ತಾ ಇದೀವಿ. ಸೊ ನಿಮ್ಗೂ ಗೊತ್ತು ಅದನ್ನ ಇದೇ ರೀತಿ ಮಾಡೋದು ಅಥವಾ ಅದನ್ನ ವಿಭಿನ್ನವಾಗಿ ಮಾಡೋದು ಅಥವಾ ಬೇರೆ ರೀತಿ ಮಾಡಬೇಕಾಗಿದೆ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ, ಅಥವಾ ಬೇರೆ ರೀತಿ ನಿರ್ಧಾರ ತಗೊಳ್ಬೇಕಾಗಿದೆ, ಅಥವಾ ಸಿಚುವೇಶನ್ ಅನ್ನ ಬೇರೆ ಒಂದು ಐಡಿಯಾನಲ್ಲಿ ಅಥವಾ ಬೇರೆ ಒಂದು ಪರ್ಸೆಪ್ಷನ್ ಅಲ್ಲಿ ನೋಡ್ಬೇಕಾಗಿದೆ. ಬಟ್ ವಿ ಆರ್ ರಿಪೀಟಿಂಗ್ ಸಮಥಿಂಗ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಅಥವಾ ಎಸ್ಪೆಷಲಿ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತು ಪ್ರತಿದಿನ ಬೆಳಗ್ಗೆ ಎದ್ದು ಟೀ ಕುಡಿಯೋದು, ಇಟ್ ಇಸ್ ಅ ಪ್ಯಾಟರ್ನ್. ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಐ ಹ್ಯಾವ್ ಟು ಬ್ರೇಕ್ ಅ ಪ್ಯಾಟರ್ನ್ ಅನ್ನ. ಸೊ ಅಗೇನ್ ಲೈಕ್ ಐ ಆಮ್ ರಿಪೀಟಿಂಗ್ ಸಮಥಿಂಗ್. ನನಗೆ ಗೊತ್ತು ಅದು ನನಗೆ ಹೆಲ್ದಿ ಅಲ್ಲ, ಅಥವಾ ನನಗೆ ಗೊತ್ತು ನಾನು ಬೇರೆ ತರ ನಿರ್ಧಾರ ಮಾಡಬೇಕು, ಅಥವಾ ನನಗೆ ಗೊತ್ತಿದೆ ಅಥವಾ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಈ ಸಲ ಬೇರೆ ತರ ಒಂದು ನಿರ್ಧಾರ ಮಾಡಬೇಕು, ಆ ಸಿಚುವೇಶನ್ ಅಲ್ಲಿ ಬೇರೆ ತರ ರಿಯಾಕ್ಟ್ ಮಾಡಬೇಕು ಅಥವಾ ಬೇರೆ ತರ ರೆಸ್ಪಾಂಡ್ ಮಾಡಬೇಕು. ಐ ಆಮ್ ರಿಪೀಟಿಂಗ್ ಸಮಥಿಂಗ್. ಸೊ ಮೊದಲನೇದು ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದು ವಿ ಆರ್ ರಿಪೀಟಿಂಗ್ ಸಮಥಿಂಗ್ ಅಂತ ಹೇಳಿ. ನಮ್ಮ ಇಂಟ್ಯೂಷನ್ ಪ್ರಕಾರ ನಮಗೆ ಆಲ್ರೆಡಿ ಗೊತ್ತಿದೆ ಏನನ್ನೋ ನಾವು ರಿಪೀಟ್ ಮಾಡ್ತಾ ಇರೋದು. ಹ್ಯಾವ್ ಟು ಬ್ರೇಕ್ ಅ ಪ್ಯಾಟರ್ನ್ ಅನ್ನ, ಹ್ಯಾವ್ ಟು ಬ್ರೇಕ್ ಅ ರೆಪಿಟೇಷನ್ ಅನ್ನ ಅಂತ ಹೇಳಿ. ಬಟ್ ಪ್ರಾಬಬ್ಲಿ ನಾವು ಅದನ್ನ ಇಗ್ನೋರ್ ಮಾಡ್ತಾ ಇರ್ಬೋದು. ನಮಗೆ ಗೊತ್ತಿದೆ ಅದನ್ನ ಮಾಡಿದ್ರೆ ಮತ್ತೆ 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 ಅದನ್ನೇ ಮಾಡ್ತಿದ್ರೆ, ಮತ್ತೆ ಮಾಡಿದ ತಪ್ಪನ್ನೇ ಅಥವಾ ಮಾಡಿದ ಡಿಸಿಷನ್ ಅನ್ನೇ ನಾನು ಮತ್ತೆ ಮಾಡ್ತಿದ್ರೆ ಮೇ ಬಿ ನಾನು ಹೆಲ್ತ್ಗೆ ಒಳ್ಳೇದಲ್ಲ, ಅಥವಾ ಮೇ ಬಿ ನನ್ನ ಕರಿಯರಿಗೆ ಒಳ್ಳೇದಲ್ಲ. ಫಾರ್ ಎಕ್ಸಾಂಪಲ್, ನಾವು ಮೀಟಿಂಗ್ಗಳಲ್ಲಿ ಕೆಲ್ಸಕ್ಕೆ ಹೋಗೋರು, ನಾವು ಮೀಟಿಂಗಲ್ಲಿ ನಾವು ವಿ ಡೋಂಟ್ ರೇಸ್ ಅವರ್ ವಾಯ್ಸ್. ಲೈಕ್ ಏನಾದರೂ ಐಡಿಯಾ ಇದ್ರೂ ನಮಗೆ ನಾವು ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಿಕಾಸ್ ಎಲ್ಲಿ ಏನು ಅನ್ಕೊಂಡ್ಬಿಡ್ತಾರೋ ಅಥವಾ ಒಪ್ಕೊಳ್ತಾರೋ ಇಲ್ವೋ ಅಥವಾ ರಿಜೆಕ್ಟ್ ಮಾಡಿಬಿಟ್ರೆ. ಸೊ ಅದು ಪ್ಯಾಟರ್ನ್ ಅದು. ಸೊ ಟು ಬ್ರೇಕ್ ಅ ಪ್ಯಾಟರ್ನ್ ಐ ಹ್ಯಾವ್ ಟು ಸ್ಪೀಕ್. ನೆಕ್ಸ್ಟ್ ಟೈಮ್ ನಾನು ಮೀಟಿಂಗಲ್ಲಿ ನಿಂತಾಗ ಅವ್ರು ಕೇಳೋ ಕ್ವಶನ್ಗೆ ನನಗೆ ಬಂದಾಗ, ಆ ಐಡಿಯಾ ಬಂದಾಗ, can I openly express ನನ್ನ ಐಡಿಯಾನ? ಸೊ ದಟ್ ಈಸ್ ಬ್ರೇಕಿಂಗ್ ದ ಪ್ಯಾಟರ್ನ್. ಇಷ್ಟು ದಿನ ನಾವು ವಿ ವರ್ ಕೈಂಡ್ ಆಫ್ ರಿಪೀಟಿಂಗ್, ಅದನ್ನೇ ನಾನು ಮಾತಾಡೋದಿಲ್ಲ, ನಾನು ಸೈಲೆಂಟು, ಅಥವಾ ಐ ಆಮ್ ನಾಟ್ ಲೈಕ್ ದಿಸ್, ನಾನು ಈ ಥರ ಅಲ್ಲ ಆ ಥರ ಅಲ್ಲ. ಸೊ ನಮ್ಮ ಮೈಂಡಲ್ಲಿ ಅದರದ್ದೇ ಆದಂಥ ಐಡಿಯಾಸ್ ಇರುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ನಮ್ಮದು ಕೆಲವೊಂದು ರಿಪಿಟೇಟಿವ್ ಐಡಿಯಾಸು, ಹ್ಯಾಬಿಟ್ಸು ಅಥವಾ ಸಮಥಿಂಗ್ ದಟ್ ಹ್ಯಾಸ್ ಟು ಬ್ರೇಕ್ ಅಥವಾ ಚೇಂಜ್ ಅಂತ ಹೇಳಿ. ಸೊ ನಮ್ಮ ಇಂಟ್ಯೂಷನ್ ನಮಗೆ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ನಮಗೆ ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದು. ಸೊ ಹೇಗೆ ಬ್ರೇಕ್ ಮಾಡೋದು? ಬೆಳಗ್ಗೆ ಫಾರ್ ಎಕ್ಸಾಂಪಲ್ ನನ್ನ ಟೀ ಒಂದು ಎಕ್ಸಾಂಪಲ್ ಕೊಟ್ಟಾಗ, ಸೊ ದಿನ ಬೆಳಗ್ಗೆ ನಾನು ರೆಗ್ಯುಲರ್ ಮಿಲ್ಕ್ ಟೀ ಕುಡಿಯೋದ್ರ ಬದಲು ದಟ್ ಈಸ್ ಅ ಪ್ಯಾಟರ್ನ್. ಸೊ ಕ್ಯಾನ್ ಐ ಡ್ರಿಂಕ್ ಹರ್ಬಲ್ ಟೀ ನಾಳೆ ಬೆಳಗ್ಗೆ ಇದ್ದು, ಅಥವಾ ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ. ಸೊ ದಟ್ ಈಸ್ ಬ್ರೇಕಿಂಗ್ ಪ್ಯಾಟರ್ನ್. ಸೊ ರಿಪಿಟೇಟಿವ್ ಆಗಿ ಪ್ರತಿದಿನ ನಾನು ಅದನ್ನೇ ಮಾಡೋದ್ರ ಬದಲು ಕ್ಯಾನ್ ಐ ಚೇಂಜ್ ಸಮಥಿಂಗ್, ಹೊಸದಾಗಿ ಹೊಸ ತರ ಏನನ್ನಾದ್ರೂ ಮಾಡೋದಕ್ಕಾಗುತ್ತಾ? ಸೊ ದಟ್ ಇಟ್ ವಿಲ್ ಹೆಲ್ಪ್ ನನಗೆ ನನ್ನ ಹೆಲ್ತ್ ಗೋಲ್ಸ್ನ ರೀಚ್ ಮಾಡೋದಕ್ಕೆ, ರೈಟ್? ಅಥವಾ ನಾವು ಕೆಲಸದಲ್ಲಿದ್ದಾಗ ಐ ಆಮ್ ಸ್ಕೇರ್ಡ್, ನಾನು ಮಾತಾಡೋದಕ್ಕೆ ಈ ಸಲ ತುಂಬ ಗ್ರ್ಯಾಂಡ್ ಆಗಲ್ಲ ಅಂದ್ರೂ ಸೆಪರೇಟ್ ಆಗಿ ನಾನು ಹೋಗಿ ನನ್ನ ಟೀಮ್ ಲೀಡರ್ ಹತ್ರ ನನ್ನ ಐಡಿಯಾನ ಹಂಚ್ಕೊಳಕ್ಕಾಗತ್ತಾ? ಮೇ ಬಿ ಇಡೀ ರೂಮ್ ತುಂಬ ಇದ್ದಾಗ ಮಾತಾಡೋದಕ್ಕಾಗೋದಿಲ್ಲ, ಮೇ ಬಿ ಸಪ್ರೇಟ್ ಆಗಿ ಹೋಗಿ ಮಾತಾಡೋದಕ್ಕಾಗುತ್ತಾ? ಸೊ ದೇರ್ ಇಸ್ ಸಮಥಿಂಗ್ ದಟ್ ಈಸ್ ರಿಪೀಟಿಂಗ್. ನಾವು ಬ್ರೇಕ್ ಮಾಡಬೇಕಾಗಿರೋದು, ಯಾಕೆಂದ್ರೆ ಅದು ಬ್ರೇಕ್ ಆದಾಗ್ಲೇನೆ, ಅಥವಾ ನಾವು ಅದನ್ನ ಬೇರೆ ಥರ ಬೇರೆ ಅಪ್ರೋಚಲ್ಲಿ ನಾವು ನೋಡಿದಾಗ ಮಾತ್ರನೇ ನಾವು ನಮಗೆ ಬೇಕಾಗಿರುವಂಥ ಸಕ್ಸಸ್ಸು ನಮಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ. ನಿಮ್ಮ
ಇಂಟ್ಯೂಷನ್ ನಿಮಗೆ ಇಂಡಿಕೇಟ್ ಮಾಡ್ತಾ ಇರೋದು. ಸೊ ಯು ಹ್ಯಾವ್ ಟು ಕೈಂಡ್ ಆಫ್ ಪೇ ಅಟೆನ್ಷನ್, ಯಾವುದದು ಪ್ಯಾಟರ್ನು ಅಥವಾ ಯಾವುದದು ನಿಮ್ಮ ಇಂಟ್ಯೂಷನ್ ನಿಮಗೆ ಹೈಲೈಟ್ ಮಾಡ್ತಾ ಇರೋದು, ರೈಟ್? ಫಾರ್ ಎಕ್ಸಾಂಪಲ್, ನೀವು ಯಾವತ್ತು ಯಾರನ್ನೂ ಹೆಲ್ಪ್ ಕೇಳೋದಿಲ್ಲ, ಎಲ್ಲಾನು ನಾನೇ ಮಾಡ್ತೀನಿ, ಎಲ್ಲ ನನ್ನ ಕೈಲೇ ಆಗತ್ತೆ, ಅಥವಾ ನಾನು ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ, ನಾನು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಸೊ ರಾತ್ರಿ 12 ಗಂಟೆ ಆದ್ರೂ ನಾನೇ ಮಾಡ್ತೀನಿ ಎಲ್ಲ ಅಂತ ಹೇಳಿ. ಮೇ ಬಿ ಆ ಪ್ಯಾಟರ್ನಿಂದಾಗಿ ನಿಮಗೆ ಟಯರ್ಡ್ನೆಸ್ ಜಾಸ್ತಿ ಇರ್ಬೋದು, ಅಥವಾ ನಿಮ್ಮ ಎಫಿಷಿಯನ್ಸಿ ಕಡಿಮೆ ಆಗಿರ್ಬೋದು. ಸೊ ಇವಾಗ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರೋದು, ಮೈ ಗಾಡ್, ಆ ಕಾರ್ಡ್ ಬಂದು ಜಸ್ಟ್ ಫ್ಲೂ ಕಾರ್ನರ್ಗೆ, ಐ ಹ್ಯಾವ್ ಟು ಪಿಕ್ ಇಟ್ ಅಪ್. ಬಟ್ ಇವಾಗ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು, ಕ್ಯಾನ್ ಯು ಬ್ರೇಕ್ ದ ಪ್ಯಾಟರ್ನ್? ಅಬ್ಸಲ್ಯೂಟ್ಲಿ ವೀಲ್ ಆಫ್ ಫಾರ್ಚೂನ್. ಇಟ್ ಇಸ್ ಟೈಮ್ ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದಕ್ಕೆ, ಆ ಐಡಿಯಾನ ಬ್ರೇಕ್ ಮಾಡೋದಕ್ಕೆ, ಡಿಫ್ರೆಂಟ್ ಆಗಿ ಡಿಸಿಷನ್ ಮಾಡೋದಕ್ಕೆ, ಡಿಫ್ರೆಂಟ್ ಆಗಿರುವಂತಹ ಅಪ್ರೋಚ್ನ ತಗೊಳ್ಳೋದಕ್ಕೆ ನಮ್ಮ ಲೈಫಲ್ಲಿ. ಬಿಕಾಸ್ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಇರೋದು, ನಿಮ್ಮ ಬ್ರೇಕ್ ಥ್ರೂ ಇರೋದು, ನಿಮ್ಮ ಹೊಸ ಎಕ್ಸ್ಪೀರಿಯನ್ಸಸ್ಗಳಿರೋದು, a fulfillment ಇರೋದು, a satisfaction ಇರೋದು. ಬಿಕಾಸ್ ವಿ ನೀಡ್ ಟು ಬ್ರೇಕ್ ಸಮಥಿಂಗ್ ನಮ್ಮ ಲೈಫಲ್ಲಿ ಟು ಕೈಂಡ್ ಆಫ್ ಮೂವ್ ಪಾಸ್ಟ್ ನಮ್ಮ ಹಳೆ ಪ್ಯಾಟರ್ನ. ಆ್ಯಂಡ್ ಆಲ್ಸೋ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ, ಬಿಕಾಸ್ ಇದು ನಿಮ್ಮ ಇಂಟ್ಯೂಷನ್ ಇಂದ ಬರ್ತಾ ಇರೋ ಮೆಸೇಜ್ ಆಗಿರೋದ್ರಿಂದ ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ. ನಿಮ್ಮ ಇಂಟ್ಯೂಷನ್ ಆಗಿರೋದ್ರಿಂದ, ಇದು ನೀವಾಗಿರೋದ್ರಿಂದ, ನಿಮ್ಮ ಒಳಗಡೆ ಬರ್ತಾ ಇರೋ ಪ್ಯಾಟರ್ನ್ ಆಗಿರೋದ್ರಿಂದ ಯು ಆಲ್ರೆಡಿ ನೋ ಅಂತ ಹೇಳ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಕಲ್ಸ್. ಆಕ್ಚುಲಿ ರಿವರ್ಸಲ್ ಇತ್ತು ಈ ಕಾರ್ಡು. ನಾನು ಯೂಶಲಿ ರಿವರ್ಸಲ್ ಓದಲ್ಲ, ಅದು ಬೈ ಡಿಫಾಲ್ಟ್ ಆಗಿ ರಿವರ್ಸಲ್ ಇದ್ರೆ, ಬೈ ಚಾನ್ಸ್ ನಾನು ನೋಡ್ದಿರ ಇದ್ರೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ರಿವರ್ಸಲ್ ಆಗಿ. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದು ಶಿ ಈಸ್ ವೆರಿ ವೆರಿ ಪ್ಲಾನ್ಡ್ ಅಂಡ್ ಸ್ಟ್ರಕ್ಚರ್ಡ್ ಆಸ್ಪೆಕ್ಟ್ ನಮ್ಮ ಕ್ವೀನ್ ಆಫ್ ಪೆಂಟಕಲ್ಸ್ದು. ಸುಮ್ಮನೆ ಸಿಕ್ಕಿದ್ದು ಬೇಕಾದಂಗೆ ಹಂಗೆಲ್ಲ ಮಾಡೋದಿಲ್ಲ ಅವರು ಮಾಡೋ ಕೆಲಸನ. ಶಿ ಈಸ್ ವೆರಿ ಪ್ಲಾನ್ಡ್, ವೆರಿ ಆರ್ಗನೈಸ್ಡ್, ವೆರಿ ಸ್ಟ್ರಕ್ಚರ್ಡ್ ಅಪ್ರೋಚ್. ಮೇ ಬಿ ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲದೆ ಇರ್ಬೋದು, ಮೇ ಬಿ ನಮ್ಮ ಹತ್ರ ಯಾವುದೇ ಪ್ಲಾನ್ ಇಲ್ಲ. ಯೂಶಲಿ ನಾನು ಬೆಳಗ್ಗೆ ಎದ್ದಾಗ ನನಗೆ ಮೂಡ್ ಯಾವ ಥರ ಇರುತ್ತೆ, ನನ್ನ ಜೀವನ ಆ ಥರ ಇರುತ್ತೆ ಅನ್ನೋ ಥರ ಒಂದು ಐಡಿಯಾ ಇರ್ಬೋದು. ಸೊ ದಟ್ ಈಸ್ ಅ ಪ್ಯಾಟರ್ನ್. ಸೊ ನಮ್ಮ ಮೂಡ್ ಮೇಲೆ ನಾವು ಡಿಪೆಂಡ್ ಆದಾಗ ನಾವು 80% ಆಫ್ ದ ಟೈಮ್ ನಾವೇನು ಮಾಡೋದಿಲ್ಲ, ಯಾಕೆಂದರೆ ನನಗೆ ಮೂಡಿಲ್ಲ, ಇದನ್ನು ಮಾಡೋದಕ್ಕೆ ಮೂಡಿಲ್ಲ. ಸೊ ಕ್ಯಾನ್ ವಿ ಚೇಂಜ್ ದಟ್ ಪ್ಯಾಟರ್ನ್ ಬೈ ಪ್ಲಾನಿಂಗ್? ಹಿಂದಿನ ದಿನ ರಾತ್ರಿನೇ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಳ್ಬಹುದಾ? ಸೊ ದಟ್ ವಿ ಕ್ಯಾನ್ ಅಚೀವ್ ಮೋರ್, ವಿ ಕ್ಯಾನ್ ಡೂ ಮೋರ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ನಿಮಗೆ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರೋದು, ದೇರ್ ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಅಪ್ರೋಚ್ ನಮ್ಮ ಜೀವನದಲ್ಲಿ. ರೆಗ್ಯುಲರ್ ಆಗಿ ನಾವು ಯಾವ ಥರ ಇದ್ವಿ, ಯಾವ ಥರ ನಾವು ಮಾಡಿದ್ನೇ ಮಾಡ್ತಾ ಇದ್ವಿ, ಈ ಸಲ ನಾವು ಅದನ್ನ ಬೇರೆ ರೀತಿ ಮಾಡಬೇಕು. ಇಷ್ಟು ದಿನ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಪ್ರಾಬಬ್ಲಿ ನಾವು ಡಿಸಿಪ್ಲಿನ್ ಅನ್ನ ತರಬೇಕು ನಮ್ಮ ಜೀವನದಲ್ಲಿ. ಪ್ರಾಬಬ್ಲಿ ನಾನು ಯಾವತ್ತೂ ಮಾತಾಡೋದಿಲ್ಲ, ಮೇ ಬಿ ಹ್ಯಾವ್ ಟು ಸ್ಟಾರ್ಟ್ ಟಾಕಿಂಗ್. ನನ್ನ ಒಪಿನಿಯನ್, ನನ್ನ ಐಡಿಯಾಸ್ನ ನಾನು ಹೇಳ್ಕೊಳ್ಬೇಕು. ಮೇ ಬಿ ನಾನು ಯಾರ ಹತ್ರನೂ ಸಹಾಯ ಕೇಳೋದಿಲ್ಲ. ನಾನು ಒನ್ ಮ್ಯಾನ್ ಆರ್ಮಿ ನಾನು ಅಂತ ಅಂದ್ರೆ ನೋ, ಯು ನೀಡ್ ಹೆಲ್ಪ್. ಸೊ ಬೇರೆ ಜನರನ್ನ ಹೆಲ್ಪ್ ಕೇಳೋದಿರ್ಬೋದು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಪ್ಯಾಟರ್ನ್, ಯು ಆರ್ ರೆಡಿ ಅದನ್ನ ಬ್ರೇಕ್ ಮಾಡೋದಕ್ಕೆ. ಬಿಕಾಸ್ ಅದರಿಂದ ಮುಂದೆ ಹೋಗೋದು, ಇದನ್ನೆಲ್ಲ ಹಳೇದನ್ನೆಲ್ಲ ಹಿಂದ್ ಬಿಟ್ಟು ನಾವು ಮುಂದೆ ಹೋಗ್ತಾ ಇರೋವಂಥದ್ದು. ಸೊ ದಿಸ್ ಈಸ್ ವೇರ್ ನಿಮ್ಮ ಪ್ರೋಗ್ರೆಸ್ ಇರೋದು, ನಿಮ್ಮ ಸಕ್ಸಸ್ ಇರೋದು, ಅಥವಾ ನಿಮ್ಮ ನೆಕ್ಸ್ಟ್ ಕೈಂಡ್ ಆಫ್ ಬ್ರೇಕ್ ಥ್ರೂ ಇರೋದು. ಬಿಕಾಸ್ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಅಂತ ಹೇಳಿ ನಿಮ್ಮ ಗಟ್ ಫೀಲಿಂಗು ಅಥವಾ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರೋವಂಥದ್ದು. ದೇರ್ ಇಸ್ ಸಮಥಿಂಗ್ ನಾವು ಹಿಂದೆ ಬಿಡಬೇಕಾಗಿರುವಂಥ ಸಮಯ ಇವಾಗ, ಹಿಂದೆ ಬಿಟ್ಟು ಮುಂದೆ ಹೋಗುವಂಥ ಸಂದರ್ಭ ಇದು. ಏನನ್ನ ನಾವು ಹಿಂದೆ ಬಿಡಬೇಕು? ನಮ್ಮ ಹಳೆ ಐಡಿಯಾಸ್ನ, ಹಳೆ ನಂಬಿಕೆಗಳನ್ನು, ಹಳೆ ಪ್ಯಾಟರ್ನ್ಗಳನ್ನು, ಹಳೆ ಲೈಕ್ ಭಯಗಳಿರ್ಬೋದು, ಫಿಯರು, ಎವ್ರಿಥಿಂಗ್ ಇಸ್ ಪ್ಯಾಟರ್ನ್ ನಮಗೆ. ಸೊ ಅದನ್ನು ಬಿಟ್ಟು ನಾವು ಮುಂದೆ ಹೋಗೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ 3 ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂಥದ್ದು. ಇಷ್ಟು ದಿನ ಎಲ್ಲ ನಾವೇ ಮಾಡಬೇಕು, ಎಲ್ಲ ಲೈಕ್ ವಿ ಡೋ ವಾಂಟ್ ಬೇರೆಯವ್ರ ಹೆಲ್ಪ್ ಅನ್ನೋ ಥರ ಪ್ಯಾಟರ್ನ್ ಇದ್ರೆ ಇಟ್ ಇಸ್ ಟೈಮ್. ಯಾಕೆಂದರೆ 2 ಕಾರ್ಡಲ್ಲೂ ನಿಮಗೆ ಅದನ್ನೇ ತೋರಿಸ್ತಾ ಇರೋದು. ಮೇ ಬಿ ಇಷ್ಟು ದಿನ ನನಗೆ ಸೋಷಲೈಸ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ನಾನು ಒಂಟಿಯಾಗಿರಬೇಕು, ಅಥವಾ ನನಗೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ. ಮೇ ಬಿ ದಿಸ್ ಇಸ್ ಟೈಮ್ ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಔಟ್ ಆಗೋದು, ಅಥವಾ ಫೋನ್ ಮಾಡುವಂಥದ್ದು, ಜನರಲ್ ಆಗಿ ಸುಮ್ಮನೆ ಕಾಫಿಗೆ ಮೀಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟು ಐಸೋಲೇಟೆಡ್, ಓಕೆ, ತುಂಬ ನಿಮ್ಮಲ್ಲೇ ನೀವಿದ್ದಿದ್ರೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಗೋ ಔಟ್ ಅಂಡ್ ಮೀಟ್ ಪೀಪಲ್ ಅಂತ ಇರ್ಬೋದು. ಅಥವಾ ತುಂಬ ಸೋಷಲೈಸ್ ಮಾಡ್ತಾ ಇದ್ದಾರೆ, ಯಾವಾಗಲೂ ಹೊರಗಡೆನೇ ಇರ್ತೀವಿ, ಯಾವಾಗಲೂ ಜನರ ಮಧ್ಯೆನೇ ಇರ್ತೀವಿ ಅಂತಿದ್ರೆ ಈಗ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಇಟ್ ಈಸ್ ಟೈಮ್ ಟು ಗೋ. ನಮ್ಮ ಒಳಗಡೆ ನಾವು ಹೋಗೋದು ಇಂಪಾರ್ಟೆಂಟು, ಬಿಕಾಸ್ ಯಾವಾಗಲೂ ನಮ್ಮ ಮೈಂಡ್ ಹೊರಗಡೆ ಇರುತ್ತೆ ಅಂತ ಹೇಳಿ. ಸೊ ಇದು ವೈಸ್ ವರ್ಸನೂ ಆಗಿರೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಟು
ಔಟ್ ಗೋಯಿಂಗ್ ಅಥವಾ ತುಂಬ ಸೋಷಲೈಸ್ ಮಾಡ್ತಿದ್ರೆ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇರೋದು, ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಲೈಕ್ ಟೇಕ್ ಅ ಬ್ರೇಕ್ ಅದೆಲ್ಲದರಿಂದ ಆ್ಯಂಡ್ ಗೋ ವಿತ್ ಇನ್, ನಿಮ್ಮ ಒಳಗಡೆ ನೀವು ಹೋಗೋದು ಇಂಪಾರ್ಟೆಂಟ್ ಅಂತ ಹೇಳಿ. ಅಥವಾ ನೀವು ತೀರಾ ಐಸೋಲೇಟ್ ಆಗಿದ್ದು ತುಂಬ ಅಷ್ಟೊಂದು ಯಾರ ಜೊತೆ ಇನ್ವಾಲ್ವ್ ಆಗಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸನ್ನ ಫ್ಯಾಮಿಲಿನೆಲ್ಲ ಇಗ್ನೋರ್ ಮಾಡ್ತಿದ್ದೀರಾ ಅಂತಂದರೆ ಈಗ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ನಿಮಗೆ ನೀವು ಪರ್ಮಿಷನ್ ಕೊಡೋದನ್ನ ಟು ಫ್ರೀ ಯೋರ್ ಸೆಲ್ಫ್, ನೀವು ಫ್ರೀ ಆಗಿ ಏನನ್ನ ಮಾಡಬೇಕು ಅದನ್ನ ಮಾಡೋದಕ್ಕೆ. ಇಟ್ ಈಸ್ ಬೇಸಿಕ್ಲಿ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದು ಗಿವ್ ಯೋರ್ ಸೆಲ್ಫ್ ಪರ್ಮಿಷನ್ ಕೆಲವೊಂದು ಬದಲಾವಣೆಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿರತ್ತೆ ಮಾಡಿದ್ದನ್ನೇ ಮಾಡೋದು, ಸ್ವಲ್ಪ ಚೇಂಜಸ್ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆಗತ್ತೆ. ಬಿಕಾಸ್ ಹೂ ವಾಂಟ್ಸ್ ಚೇಂಜಸ್, ಯಾರಿಗೂ ಚೇಂಜಸ್ ಬೇಕಿಲ್ಲ. ಯಾಕೆಂದ್ರೆ ಇಟ್ ಇಸ್ ಕಂಫರ್ಟಬಲ್ ಅಲ್ಲ, ಇವತ್ತಿರೋ ಥರನೇ ನಾಳೆ ಇದೆ ಅಂತ ಅಂದರೆ ಹೊಸ ಚಾಲೆಂಜಸ್ ಏನೂ ಇರೋದಿಲ್ಲ. ವಿ ಆರ್ ಮೋರ್ ಕಂಫರ್ಟಬಲ್. ಓಕೆ, ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ ಹೇಳಿ. ಬಟ್ can we take up this challenge and break ಹಳೆ ಪ್ಯಾಟರ್ನ, ಹಳೆ ಐಡಿಯಾಸ್ನ, ಹಳೆ whatever is old, like old is over. Group number 2, we need new. Okay, like this is new me, new life, new vision, new idea. And also 2026 ಬರ್ತಾ ಇದೆ, ಇನ್ನೇನು ರೀಡಿಫೈನ್ ಮಾಡುವಂಥ ಟೈಮು, ರೀಇವ್ಯಾಲ್ಯೂಯೇಟ್ ಮಾಡುವಂಥ ಟೈಮು ನಮ್ಮ ಲೈಫಲ್ಲಿ. ಸೊ ಇಟ್ಸ್ ಓಕೆ ಫಾರ್ ಯು ಟು ಚೇಂಜ್. ಓಕೆ, ಯಾವಾಗಲೂ ಲಾಂಗ್ ಹೇರ್ ಇದ್ರೆ ಶಾರ್ಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿದ್ರೆ, ನಿಮ್ ಗಟ್ ಫೀಲಿಂಗ್ ಹೇಳ್ತಿದ್ರೆ ಚೇಂಜ್ ಯುವರ್ ಹೇರ್ ಸ್ಟೈಲ್ ಅಂತ ಹೇಳಿ. ಬಟ್ ನೀವು ಇಲ್ಲ ನನಗೆ ಯಾವಾಗ್ಲೂ 30 ವರ್ಷದಿಂದ ನನ್ನ ಕೂದಲು ಹೀಗೆ ಇರೋದು, ಇಲ್ಲ ನಾನು ಕಟ್ ಮಾಡಲ್ಲ. ಕ್ಯಾನ್ ಬಿ ಚೇಂಜ್ ಸಮಥಿಂಗ್? ಯಾವಾಗಲೂ ಇರೋದಕ್ಕಿಂತ ವಿಭಿನ್ನವಾಗಿ ಏನನ್ನಾದರೂ ಮಾಡೋಣ. ಹೇರ್ ಕಟ್ ಮೇ ಬಿ ಇಸ್ ಅ ಸ್ಮಾಲ್ ಎಕ್ಸಾಂಪಲ್, ಬಟ್ ಜಸ್ಟ್ ಟು ಗಿವ್ ಯು ಐಡಿಯಾ ಏನು ನಿಮ್ಮ ಗಟ್ ಫೀಲಿಂಗ್ ಹೇಳೋ ಪ್ರಯತ್ನ ಪಡ್ತಿದೆ ಅಂತ ಹೇಳಿ. ಇಟ್ಸ್ ಓಕೆ ಫಾರ್ ಯು ಟು ಚೇಂಜ್. ಓಕೆ, ಯಾವಾಗಲೂ ನಾವು ಇದೇ ರೀತಿ ಇರಬೇಕಾಗಿಲ್ಲ, ಯಾವಾಗಲೂ ನಮಗೆ ಕಾಫಿನೇ ಇಷ್ಟ ಆಗಬೇಕಾಗಿಲ್ಲ, ಯಾವಾಗಲೂ ನಮಗೆ ಸಲಾಡೇ ಇಷ್ಟ ಆಗಬೇಕಾಗಿಲ್ಲ. ಇಟ್ಸ್ ಓಕೆ ನಿಮಗೆ ಕೆಲವು ಸಲ ಬೇರೆ ಇದನ್ನು ಟ್ರೈ ಮಾಡೋದು. ಯಾವಾಗಲೂ ನೀವು ನಾನ್ ವೆಜಿಟೇರಿಯನ್ ಇದ್ರೆ ಇಟ್ಸ್ ಓಕೆ ನೀವು ವೀಗನ್ ಆಗೋದು. ಅಯ್ಯೋ ಇಷ್ಟೊಂದು ದಿನ ನಾನು ನಾನ್ ವೆಜಿಟೇರಿಯನ್ ಇದ್ದೆ, ಮನೆಯಲ್ಲಿ ಏನು ಅನ್ಕೊಳ್ತಾರೆ, ನನ್ನ ಫ್ರೆಂಡ್ಸ್ ಏನು ಅನ್ಕೊಳ್ತಾರೆ, ನಾವೆಲ್ಲ ಜೊತೆಗೆ ಹೋದಾಗ ನಾನ್ ವೆಜ್ ತಿಂತಾ ಇದ್ದಿದ್ದು, ಇವಾಗ ನಾನು ಸಲಾಡ್ ಆರ್ಡರ್ ಮಾಡಿದ್ರೆ oh my god I'll be the odd one out. It is okay ಆಡ್ ಒನ್ ಔಟ್ ಆಗಿರೋದು. ಎಲ್ಲರ ಥರ ಇದ್ದಾಗ್ಲೇ ಪ್ರಾಬ್ಲಮು, ಬಿಕಾಸ್ ವಿ ಆರ್ ಕೈಂಡ್ ಆಫ್ ಫಾಲೋಯಿಂಗ್ ಬೇರೆಯವ್ರನ್ನ. ಕ್ಯಾನ್ ಬಿ ಆಡ್ ಒನ್ ಔಟ್. ಸೊ ನಿಮ್ಮ ಇಂಟ್ಯೂಷನ್ನು, ನಿಮ್ಮ ಗಟ್ ಫೀಲಿಂಗ್ ನಿಮ್ಗೆ ಹೇಳ್ತಾ ಇರೋದು, ಸೊ ಬಿ ಯು ಅನ್ಅಪಾಲಜೆಟಿಕ್ ಆಗಿ. ಕ್ಯಾನ್ ಯು ಬಿ ಯು? ಎಲ್ಲರೂ ಮೇ ಬಿ ಚಿಕನ್ ಕಬಾಬ್ ಆರ್ಡರ್ ಮಾಡಿದ್ರೆ ಕ್ಯಾನ್ ವಿ ಆರ್ಡರ್ ಅ ಸಲಾಡ್ ಆ್ಯಂಡ್ ಬಿ ಓಕೆ, ರೈಟ್? ಎಲ್ಲರೂ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿದಾಗ ನಿಮ್ಮ ಮನೆಯಲ್ಲಿ ಇಟ್ ಈಸ್ ಓಕೆ ನೀವು ಹರ್ಬಲ್ ಟೀ ಕುಡಿಯೋದು. ಲೈಕ್ ಜನರು ಕನ್ಫ್ಯೂಸ್ ಆಗ್ಬೋದು, ಅಥವಾ ಓಕೆ ನೀವು ಈ ಥರ ಇರಲಿಲ್ಲ, ಐ ಡೋಂಟ್ ರೆಸನೇಟ್ ನಿಮ್ಮ ಜೊತೆ. ಇಟ್ ಈಸ್ ಟೋಟಲಿ ಓಕೆ. ಎಲ್ಲರೂ ನಮ್ಮ ಜೀವನದಲ್ಲಿ ಲೈಕ್ ನಾವು ಸಾಯೋ ತನಕ ಫಸ್ಟ್ ಡೇಯಿಂದ ನಮ್ಮ ಲಾಸ್ಟ್ ಡೇ ತನಕನೂ ಎಲ್ಲರೂ ನಮ್ಮ ಜೊತೆ ಬರಬೇಕಂತಿಲ್ಲ. ಇಟ್ ಈಸ್ ಓಕೆ ಕೆಲವೊಂದು ಜನರು ನಮ್ಮ ಜೀವನದಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗೋದು, ಬಿಕಾಸ್ ನಾವು ಬದಲಾಗಿದ್ದೀವಿ, ನಾವು ಬೆಳೆದಿದ್ದೀವಿ, ನಾವು we have expanded a lot ನಮ್ಮ ಜೀವನದಲ್ಲಿ. So this is about give yourself permission. It is okay to be you. Group number 1. So that is a big message and big affirmation ನಿಮಗೆ. It is okay to be me ಅಂತ ಹೇಳಿ ಕೆಳಗಡೆ ಅಫರ್ಮ್ ಮಾಡಿ. 1 ನಿಮಿಷ ಕೆಳಗಡೆ ಯಾವ ಕಾರ್ಡ್ ಬಿತ್ತು, ಆ ಮಿಸ್ಟ್ರಿ ಕಾರ್ಡ್ ನೋಡೋಣ. ಓಕೆ, ನಿಮ್ಮ ಮಿಸ್ಟ್ರಿ ಕಾರ್ಡ್ ಬಂದು 5 ಆಫ್ ಪೆಂಟಿಕಲ್ಸ್. ಸೊ ಇದು ನಮ್ಮನ್ನ ಹಿಂದೆ ಹಿಡ್ದಿಡ್ತಾ ಇರೋದು, ಏನನ್ನ ನಾವು ಬ್ರೇಕ್ ಮಾಡ್ತಿಲ್ಲ ಅದನ್ನ. ಯಾಕೆಂದ್ರೆ ಇಲ್ಲಿ ನಮ್ಮ ಹತ್ರ ಕೀ ಇದೆ, ಡೋರ್ ಇದೆ, ಬಟ್ ನಾವು ಅದನ್ನ ನೋಡ್ತಿಲ್ಲ. ನಮಗೆ ಗೊತ್ತಿದೆ ಅಲ್ಲಿ ಕೀ ಇದೆ ಅಂತ ಹೇಳಿ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಅಂತ ಸಿಚುವೇಶನ್ ಇದು. ಗೊತ್ತಿದ್ದು ತಪ್ಪು ಮಾಡ್ತಾನೆ ಇದೀವಿ, ನಮಗೆ ಗೊತ್ತು ಇದನ್ನು ಬದಲಾಯಿಸಬೇಕು, ಬಟ್ ಓಕೆ ವಿ ವಿಲ್ ಸಿ. ಬಟ್ ದಿಸ್ ಇಸ್ ದ ಟೈಮ್ ನಾವು ತಲೆ ಎತ್ತಿ ಆ ಕೀ ತೆಗೆದು ಆ ಹೋಲ್ ಒಳಗಡೆ ಹಾಕಿ ಅನ್ಲಾಕ್ ಮಾಡಿ ಅದೇನಿದೆ ಆ ಡೋರ್ ಆಚೆ ಅದನ್ನು ಫೇಸ್ ಮಾಡುವಂಥದ್ದು. ದಟ್ ಈಸ್ ಚೇಂಜಸ್, ನ್ಯೂ ಚೇಂಜಸ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಟ್ ಫೀಲಿಂಗ್ ಅಥವಾ ನಿಮ್ಮ ಇಂಟ್ಯೂಷನ್ ಮುಖಾಂತರ, ಅಥವಾ ನಿಮ್ಮ ಸೋಲು ನಿಮ್ಮ ಇಂಟ್ಯೂಷನ್ ಮುಖಾಂತರ, ಅಥವಾ ಯೂನಿವರ್ಸ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ಹೇಳ್ತಾ ಇರೋದು ಇಟ್ ಈಸ್ ಟೈಮ್ ಈ ಚೇಂಜಸ್ಗಳನ್ನೆಲ್ಲ ನಮ್ಮ ಜೀವನದಲ್ಲಿ ತರೋದಕ್ಕೆ. ಇದು ಏನಿದೆ ಅನ್ನೋನು ಇಲ್ಲಿ ಕೂತ್ಕೊಂಡಿರೋದು ಕಂಫರ್ಟಬಲ್ ಅಲ್ಲ, ಅಳ್ತಾ ಕೂತಿರ್ಬೋದು ಯಾವಾಗ್ಲೂ. ಯಾರು ನಮ್ಮನ್ನ ಕ್ವಶನ್ ಮಾಡೋಂಗಿರೋದಿಲ್ಲ, ನಮ್ಮನ್ನ ನಾವು ಕೂಡ ಕ್ವಶನ್ ಮಾಡೋಂಗಿರೋದಿಲ್ಲ. ಯಾಕೆಂದ್ರೆ ಐ ಆಮ್ ನಾಟ್ ಹ್ಯಾಪಿ, ಐ ಆಮ್ ಲೋ. ಬಟ್ ಯು ಹ್ಯಾವ್ ಅ ಆಪ್ಷನ್, ಬಟ್ ಇಟ್ ಈಸ್ ವೆರಿ ರಿಸ್ಕಿ ಅಲ್ಲ. ಕೀ ತಗೊಂಡು ಅದ್ರೊಳಗಡೆ ಹಾಕಿ ನಾವು ಆಚೆ ಹೋಗಿ ಏನಿದೆ ಎಕ್ಸ್ಪ್ಲೋರ್ ಮಾಡೋದು. ಇಟ್ಸ್ ಓಕೆ ಕೆಲವು ಸಲ ರಿಸ್ಕ್ ತಗೊಳ್ಳೋದು ಜೀವನದ. ಅಗೇನ್ ಕ್ಯಾಲ್ಕುಲೇಟಿವ್ ರಿಸ್ಕ್. ಟ್ಯಾರೋ ರೀಡರ್ ಯಾರೋ ಹೇಳಿದ್ರು ಅಂತ ಹೇಳಿ ಕ್ರೇಜಿ ರಿಸ್ಕ್ಗಳೆಲ್ಲ ತಗೊಳಕ್ ಹೋಗ್ಬೇಡಿ. ಬಟ್ ಇಟ್ ಈಸ್ ಟೈಮ್ ನೀವು ನಿಮ್ಮನ್ನ ನೀವು ಆ ಕಂಫರ್ಟ್ ಝೋನಿಂದ
ಕರ್ಕೊಂಡು ಹೋಗಿ ಆಚೆ ಅದೇನಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಟ್ ಈಸ್ ಓಕೆ ಗ್ರೂಪ್ ನಂಬರ್ 1 ಫಾರ್ ಯು ಟು ಬಿ ಡಿಫ್ರೆಂಟ್, ಡೂ ಥಿಂಗ್ಸ್ ಡಿಫ್ರೆಂಟ್ಲಿ, ಆ್ಯಂಡ್ ಆಲ್ಸೋ ನಿಮ್ಮ ಒಪಿನಿಯನ್ಸು ಐಡಿಯಾಸ್ ಎಲ್ಲ ಬದಲಾಗೋದು ಇಟ್ ಈಸ್ ವೆರಿ ವೆರಿ ನ್ಯಾಚುರಲ್. ನಮ್ಗೆ ಯಾವಾಗ್ಲೂ 10 ವರ್ಷದಿಂದ ಯಾವ ಥರ ಇದ್ವಿ ಅದೇ ಥರ ಇರಬೇಕಾಗಿಲ್ಲ, ಬದಲಾಗ್ತಾ ಇರೋದು ಇಟ್ ಈಸ್ ಅ ಹೆಲ್ದಿ ಸೈನ್. ನೀವು ಸ್ಟಕ್ ಆಗಿಲ್ಲ ಅಂತ ಹೇಳಿ, ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಅಲ್ಲಿ ಸ್ಟಕ್ ಆಗಿರೋ ಜಾಗದಲ್ಲಿ ಇಲ್ದಿರ ಮುಂದೆ ಹೋಗೋದಕ್ಕೆ ನಿಮಗೆ ನೀವು ಪರ್ಮಿಷನ್ ಕೊಡೋದಕ್ಕೆ. ಓಕೆ, ಐ ಗಿವ್ ಮೈ ಸೆಲ್ಫ್ ಪರ್ಮಿಷನ್ to move forward, or I give myself permission to change. I am ready to change or to experience changes. So ಇದೆಲ್ಲ ನಿಮ್ಮ affirmations. ಓಕೆ, ಸೊ ಅದು ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರುವಂಥ ಮೆಸೇಜಸ್. ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅನ್ಕೊಳ್ತೀನಿ. ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತು ಮನಿದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಹೈ ಪ್ರಿಸ್ಟೆಸ್ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತನ ರೀಡಿಂಗು. ಸೊ ಈ ಹೈ ಪ್ರಿಸ್ಟೆಸ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಮೊದಲನೇದು ಈ ವೇಯಿಂಗ್ ಮಷೀನ್ ಅನ್ನ ತೋರಿಸ್ತಾ ಇರೋದು, ಬ್ಯಾಲೆನ್ಸ್ ಮಾಡುವಂಥ ಆ ತಕ್ಕಡಿ ಇದೆಯಲ್ಲ, ಆ ತಕ್ಕಡಿನ ತೋರಿಸ್ತಾ ಇರುವಂಥದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಇಂಟ್ಯೂಷನ್ನು. ಸೊ ಯಾವ್ದ್ರ ಬಗ್ಗೆನೂ ನೀವು ಪ್ರೋಸ್ ಅಂಡ್ ಕಾನ್ಸ್ ವೇ ಮಾಡ್ತಾ ಇರೋ ಥರ ಇದೆ. ಏನಾದರೂ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಯಾವ ಥರ ಎಲ್ಲ ಫೇಲ್ ಆಗ್ಬೋದು, ಯಾವ ಥರ ಎಲ್ಲ ಇದು ಪ್ರಾಬಬ್ಲಿ ವರ್ಕ್ ಆಗದೆ ಇರ್ಬೋದು, ಅಥವಾ ಯಾವ ಥರ ಎಲ್ಲ ವರ್ಕ್ ಆಗ್ಬೋದು. ಸೊ ವಿ ಆರ್ ವೇಯಿಂಗ್ ನಮ್ಮ ಪ್ರೋಸ್ ಅಂಡ್ ಕಾನ್ಸ್ನ, ಅಂಡ್ ವಿ ಆರ್ ಕೈಂಡ್ ಆಫ್ ಸ್ಟಕ್ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಲ್ಲಿ. ಸೊ ದಟ್ಸ್ ಅ ರಿಯಲ್ ಥಿಂಗ್, ಅನಾಲಿಸಿಸ್ ಪ್ಯಾರಾಲಿಸಿಸ್. ಸೊ ನಾವೇನಾದ್ರೂ ದೊಡ್ಡ ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಮುಂಚೆ ನಮ್ಮ ಬ್ರೈನ್ ಬಂದು ಇಟ್ ವಿಲ್ ಕೈಂಡ್ ಆಫ್ ಸ್ಟಾಪ್ ಆರ್ ಫೋರ್ಸಸ್ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಲ್ಲಿರೋದು. ಯಾಕೆಂದ್ರೆ ಡಿಸಿಷನ್ ತಗೊಂಡ್ಬಿಟ್ಮೇಲೆ ಬೇರೆ ಇನ್ನೇನು ಚಾಯ್ಸ್ ಇಲ್ಲ ನಮಗೆ, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಸೊ ಹಾಗಾಗಿ ನಮ್ಮ ಬ್ರೈನ್ ಏನ್ ಮಾಡುತ್ತೆ, ಅಥವಾ ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿಲ್ದಿರ ಸಬ್ ಕಾನ್ಶಿಯಸ್ಲಿ ಆ ಭಯನ ಫೇಸ್ ಮಾಡೋದ್ರ ಬದಲು ವಿ ಆರ್ ಕೈಂಡ್ ಆಫ್ ಸ್ಟಕ್ ಅಪ್ ಪ್ಯಾರಾಲಿಸಿಸ್ ಅನಾಲಿಸಿಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಮ್ಗೊಂದು ಬಿಸ್ನೆಸ್ ಐಡಿಯಾ ಇದೆ, ಅಂಡ್ ದೆನ್ ಬಿಸ್ನೆಸ್ ಐಡಿಯಾನಲ್ಲಿ ವಿ ಆರ್ ಕೈಂಡ್ ಆಫ್ ವರ್ಕಿಂಗ್, ಇದ್ರ ಪ್ರೋಸ್ ಏನು, ಇದ್ರ ಕಾನ್ಸ್ ಏನು, ಇದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇದನ್ನ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ. ಸೊ ವಿ ಆರ್ ಕೈಂಡ್ ಆಫ್ ಓವರ್ ಥಿಂಕಿಂಗ್ ಅಂಡ್ ಓವರ್ಲಿ ಇನ್ವಾಲ್ವ್ಡ್. ಆಕ್ಚುಯಲ್ ಪ್ರಾಸೆಸ್ಗಿಂತ ಬರೀ ನಮ್ಮ ಮೈಂಡ್ ಅಲ್ಲೇನೆ ಏನಾದರೂ ಮಾಡೋದಕ್ಕೆ ಮುಂಚೆ, ಅಥವಾ ಇನ್ ಜನರಲ್ ಆಗಿ ನಮ್ಮ ಲೈಫ್ ಬಗ್ಗೆ ವಿ ಆರ್ ಕೈಂಡ್ ಆಫ್ ಓವರ್ಲಿ ಸ್ಟಕ್ ಅಂಡ್ ಓವರ್ ಅನಾಲಿಸಿಸ್ ನಡೀತಾ ಇರೋದು ನಮ್ಮ ಮೈಂಡ್ ಅಲ್ಲಿ ಅಬೌಟ್ ಸಮಥಿಂಗ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು, ಅಥವಾ ನಿಮ್ಮ ಗಟ್ ಫೀಲಿಂಗ್, ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಮಾಡಿದಾಗ. ಸೊ ಇನ್ನೊಂದು ಎಕ್ಸಾಂಪಲ್ ಬಂದು ನಿಮ್ಮ ಇಂಟ್ಯೂಷನ್ ನನಗೆ ತೋರಿಸ್ತಾ ಇರೋದು, ಈಗ ಫ್ರೂಟ್, ಲೈಕ್ ಇಲ್ಲಿ ಪೊಮೊಗ್ರಾನೆಟ್ ಇದೆ, ಇಲ್ಲ ಫ್ರೂಟಾ ಅಥವಾ ಮೇ ಬಿ ಮಸಾಲ್ ಪುರಿ. ಸೊ ಇಟ್ಸ್ ಅ ಡಿಸಿಷನ್. ನಾವು ಎರಡೂ ಚೂಸ್ ಮಾಡ್ತಾ ಇಲ್ಲ, ಬಟ್ ವಿ ಆರ್ ಕೈಂಡ್ ಆಫ್ ಓವರ್ ಥಿಂಕಿಂಗ್. ಓಕೆ, ಫ್ರೂಟು ಇವತ್ತೆಲ್ಲ ಲೈಕ್ ಹೆಲ್ದಿ ಆಗಿ ತಿಂದಿದ್ದೀನಿ, ಇವತ್ತು ಫ್ರೂಟ್ ಬೇಡ, ಸೊ ಮಸಾಲ್ ಪುರಿ ಇಸ್ ಓಕೆ ಬಿಕಾಸ್ ಇಡೀ ದಿನ ಹೆಲ್ದಿ ಆಗಿ ತಿಂದ್ಮೇಲೆ ಒಂದು ಮಸಾಲ್ ಪುರಿ ತಿಂದ್ರೆ ಏನು ತಪ್ಪೇನಿಲ್ಲ. ಅದೇ ಇನ್ನೊಂದು ಪಾರ್ಟ್ ಆಫ್ ಅವರ್ ಬ್ರೈನ್ ನಮ್ಗೆ ಹೇಳ್ತಾ ಇರೋದು, ಈ ಮಸಾಲ್ ಪುರಿ ತಿಂದ್ಬಿಟ್ರೆ ಇಟ್ಸ್ ಅ ಫೇಲ್ಯೂರ್, ನಮಗೆ ಇಡೀ ದಿನಾನೇ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ವಿ, ಸೊ ಇದರಿಂದ ನಾವು ಫೇಲ್ ಆಗೋದಕ್ಕಾಗೋದಿಲ್ಲ, ಸೊ ವಿ ಕ್ಯಾನ್ ನಾಟ್ ಈಟ್ ಮಸಾಲ್ ಪುರಿ ಬಟ್ ಫ್ರೂಟ್ ತಿನ್ನೋಣ. ಸೊ ಈ ಅನಾಲಿಸಿಸ್ ಅಲ್ಲಿ ಇಲ್ಲ ನಾವು ಫ್ರೂಟು ತಿಂತಾ ಇಲ್ಲ, ಇಲ್ಲ ಈ ಕಡೆ ಮಸಾಲ್ ಪುರಿನೂ ತಿಂತಾ ಇಲ್ಲ, ರೈಟ್? ಸೊ ಅಗೇನ್ ದಟ್ ಈಸ್ ಅನ್ ಎಕ್ಸಾಂಪಲ್. ಸೊ ನಾವ್ ಏನೂ ಮಾಡ್ತಾ ಇಲ್ಲ ಇಲ್ಲಿ, ವಿ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ಥಿಂಗ್ಸ್. ಇಲ್ಲಿ ಅದ ಹಿಂಗ್ ಮಾಡೋದಾ, ಹಂಗ್ ಮಾಡೋದಾ, ಇಲ್ಲಿ ಹೋಗೋದಾ, ಅಲ್ಲಿ ಹೋಗೋದಾ, ಬಟ್ ದೇರ್ ಇಸ್ ನೋ ಆಕ್ಚುಯಲ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಆ್ಯಡೆಡ್ ಇನ್ಫಾರ್ಮೇಶನ್ ನಮಗೆ ಬರ್ತಾ ಇರೋದಿಲ್ಲಿ. ಫಾರ್ ಎಕ್ಸಾಂಪಲ್, ನಾವೆಲ್ಲಾದ್ರೂ ಟ್ರಿಪ್ ಹೋಗ್ಬೇಕಂತ ಅಂದ್ರೆ ಇಲ್ಲಿ ಹೋಗೋದಾ, ಅಲ್ಲಿ ಹೋಗೋದಾ, ಎಲ್ಲೂ ಟ್ರಿಪ್ ಹೋಗ್ತಾ ಇಲ್ಲ. ಇಟ್ಸ್ ಲೈಕ್ ನಾವು ಟ್ರೆಡ್ ಮಿಲ್ ಮೇಲೆ ನಡೀತಾ, ವಿ ಆರ್ ಎಕ್ಸ್ಪೆಕ್ಟಿಂಗ್ 10 ಕಿಲೋಮೀಟರ್ ಮುಂದೆ ನಾವೆಲ್ಲೋ ಹೋಗಿ ಇಳಿದಾಗ ಬೇರೆ ಜಾಗಕ್ಕೆ ರೀಚ್ ಆಗಿರ್ತೀವಿ ಅಂತ ಹೇಳಿ, ಬಟ್ ನಾವು ನಡೀತಾ ಇರೋದು ಟ್ರೆಡ್ ಮಿಲ್ ಮೇಲೆ, ಆಕ್ಚುಯಲ್ ಆಗಿ ಭೂಮಿ ಮೇಲೆ ನಡ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾ ಇಲ್ಲ ನಾವು. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಸೊ ಯು ಆರ್ ಸ್ಟಕ್ ಇನ್ ಅನಾಲಿಸಿಸ್ ಪ್ಯಾರಾಲಿಸಿಸ್. ಸೊ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾರೆ ಡೂ ಸಮಥಿಂಗ್, ಇಲ್ಲ ಫ್ರೂಟ್ ತಗೊಳ್ಳಿ, ಇಲ್ಲ ಮಸಾಲ್ ಪುರಿ ತಗೊಳ್ಳಿ, ವಾಟ್ ಎವರ್ ಇಟ್ ಈಸ್, ಬಟ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಯಾಕೆಂದ್ರೆ ವಿ ಆರ್ ಸ್ಟಕ್ ಆ ಜಾಗದಲ್ಲಿ, ಇನ್ ದಟ್ ಓವರ್ ಥಿಂಕಿಂಗ್ ಸ್ಪೇಸ್ ಅಲ್ಲಿ, ಓವರ್ ಅನಾಲಿಸಿಸ್ ಸ್ಪೇಸ್ ಅಲ್ಲಿ. ಲೈಕ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಆ ಬಿಸ್ನೆಸ್ ಮಾಡೋದಕ್ಕೆ ಮುಂಚೆನೆ, ಅಥವಾ ಐಡಿಯಾನ ಆಕ್ಷನ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಮುಂಚೆನೆ ವಿ ಆರ್ ಸ್ಟಾಪಿಂಗ್ ನಮ್ಮನ್ನ ನಾವು, ಬಿಕಾಸ್ ವಿ ಆರ್ ಓವರ್ ಥಿಂಕಿಂಗ್ ಅಂಡ್ ಓವರ್ ಅನಲೈಸಿಂಗ್ ಸಿಚುವೇಶನ್ ಬಗ್ಗೆ. ಸೊ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇರೋದು ಚೂಸ್. ನಾವು ಇಫ್ ಯು ಆರ್ ಟ್ರೈಂಗ್ ಟು ಪ್ಲೇ ಸೇಫ್,
ಸೇಫ್ ಆಗಿರೋ ಆಪ್ಷನ್ ಏನು, ವಿ ಆರ್ ಲೈಕ್ ಲೈಫಲ್ಲಿ ಯಾವುದೂ ಸೇಫ್ ಆಪ್ಷನ್ ಇಲ್ಲ. ಏನು ಮಾಡಿದ್ರು ಎಲ್ಲದಕ್ಕೂ ಅದರದೇ ಆದಂಥ ಪ್ರೋಸ್ ಇರುತ್ತೆ, ಅದರದೇ ಆದಂಥ ಕಾನ್ಸ್ ಇರುತ್ತೆ. ಮೇ ಬಿ ಪೊಮೊಗ್ರಾನೆಟ್ ತಿಂದರೆ ಮೇ ಬಿ ಇಟ್ ಇಸ್ ಟೂ ಸ್ವೀಟ್, ನಮ್ಮ ಬ್ಲಡ್ ಶುಗರ್ ಹೈಕ್ ಆಗೇ ಆಗುತ್ತೆ ಬಿಕಾಸ್ ಇಟ್ ಇಸ್ ಪೊಮೊಗ್ರಾನೆಟ್. ಜಸ್ಟ್ ಬಿಕಾಸ್ ಇಟ್ ಇಸ್ ಫ್ರೂಟ್ ಇಟ್ ಈಸ್ ನಾಟ್ ಲೈಕ್ ನಮ್ಮ ಹೆಲ್ತ್ಗೆ ಒಳ್ಳೇದು, ಬಟ್ ಶುಗರ್ ಸ್ಪೈಕ್ ಕೂಡ ಆಗುತ್ತೆ ಬಿಕಾಸ್ ಇಟ್ ಈಸ್ ಟೂ ಸ್ವೀಟ್ ಪೊಮೊಗ್ರಾನೆಟ್, ರೈಟ್? ಅದೇ ಮಸಾಲ ಪುರಿ ಇಟ್ ಈಸ್ ಸಾಲ್ಟ್ ಅಂಡ್ ಸೇವ್ರಿ ಫುಡ್. ಸೊ ಅದರಲ್ಲಿ ಶುಗರ್ ಸ್ಪೈಕ್ ಆಗೋದು ಅಷ್ಟೊಂದು ಶುಗರ್ ಸ್ಪೈಕ್ ಆಗಲ್ಲ, ಬಟ್ ಅದ್ರಲ್ಲಿ ಫ್ಯಾಟ್ ಇರುತ್ತೆ ಬಿಕಾಸ್ ಪೂರಿ ಮಸಾಲ ಪೂರಿ ಏನಿರುತ್ತೆ ಆಕ್ಚುಲ್ ಆಗಿ ಆ ಪಾಪಡ್ ಟೈಪ್. ಸೊ ಅದರಿಂದ ಆಲ್ರೆಡಿ ಇಟ್ ಇಸ್ ನಾಟ್ ದಟ್ ಹೆಲ್ದಿ. ಸೊ ಎರಡರಲ್ಲೂ ಅದರದೇ ಆದಂಥ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಡೂ ಸಮಥಿಂಗ್ ವಿಚ್ ಇಸ್ ಮೋರ್ ವ್ಯಾಲ್ಯೂಯಬಲ್ ನಿಮಗೆ. ಸೊ ಡೋಂಟ್ ಗೆಟ್ ಸ್ಟಕ್ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಲ್ಲಿ. ಡೂ ಸಮಥಿಂಗ್ ಒನ್ ಸ್ಟೆಪ್, ಲೈಕ್ ಅಟ್ ಲೀಸ್ಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ತೋರಿಸ್ತಾ ಇರೋದು. ಯಾಕೆಂದ್ರೆ ಅಂಡರ್ನೇತ್ ದ ಡೆಕ್ ಬಂದು ಸ್ಟ್ರೆಂತ್ ಕಾರ್ಡ್. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಆ ಡಿಸಿಷನ್ ತಗೊಂಡ್ರೆ ಅಥವಾ ಮುಂದೆ ಹೋಗಿ ಅದ್ರ ಬಗ್ಗೆ ನಾನು ಏನ್ ಮಾಡಬೇಕು ಮಾಡಿದ್ರೆ ಯು ನೀಡ್ ಅ ಲಾಟ್ ಆಫ್ ಕೈಂಡ್ ಆಫ್ ಕರೇಜ್ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಅಂಡ್ ಆಲ್ಸೋ ಈ ಕಾರ್ಡು ಬಂದು ಇದು ನಮ್ಮ ಮೈಂಡನ್ನ ನಾವು ಕೈಂಡ್ ಆಫ್ ಆಕ್ಸೆಸ್ ಮಾಡ್ತಾ ಇರೋದು, ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ನಾವು ಆಕ್ಸೆಸ್ ಮಾಡ್ತಾ ಇರೋದು ಈ ಕಾರ್ಡಲ್ಲಿ. ಇದು ಆಕ್ಚುಲ್ ಆಗಿ ಫಿಸಿಕಲ್ ಸ್ಟ್ರೆಂತ್ ಅಲ್ಲ ಈ ಕಾರ್ಡು, ಇಟ್ ಈಸ್ ಅಬೌಟ್ ನಮ್ಮ ಮೆಂಟಲ್ ಸ್ಟ್ರೆಂತ್. ನಮ್ಮ ಮೈಂಡನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋದು. ನಾವೇನೇ ಮಾಡೋದಕ್ಕೆ ಮುಂಚೆ ನಮ್ಮ ಮೈಂಡ್ ಸೆಟ್ ಕರೆಕ್ಟ್ ಇರಬೇಕಲ್ಲ. ಸೊ ನಮ್ಮ ಮೈಂಡನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಸೊ ನಿಮ್ಮ ಗಟ್ ಬಂದು ನಿಮ್ಗೆ ಹೇಳ್ತಾ ಇರೋದು ಯು ಆರ್ ಕೇಪಬಲ್. ನೀವು ಹೆದರ್ಕೊಳ್ತಾ ಇದ್ರೆ ಏನಾದ್ರು ಮಾಡೋದಕ್ಕೆ ಮುಂಚೆ ಅಥವಾ ಓವರ್ ಥಿಂಕ್ ಮಾಡೋದರ ಹಿನ್ನೆಲೆ ಬಂದು ಬಿಕಾಸ್ ವಿ ಆರ್ ನಾಟ್ ವೆರಿ ಶ್ಯೂರ್, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಥವಾ ನಿಜವಾಗ್ಲೂ ಇದಾಗತ್ತೆ ಅಂತ ನಮಗೆ ನಂಬಿಕೆ ಇಲ್ಲ. ಸೊ ಇಟ್ ಈಸ್ ಬೆಟರ್ ಅಲ್ಲ ನಾವು ಓವರ್ ಥಿಂಕ್ ಮಾಡ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರೆ. ಅದು ಮಾಡಿದ್ಮೇಲೆ ಫೇಲ್ ಆಗೋದಕ್ಕಿಂತ ಮಾಡ್ದಿರ ನಾನು ಇಲ್ಲೇ ಉಳ್ಕೊಂಡ್ರೆ ಯಾರು ನನ್ನ ಮೇಲೆ ಬೆರಳು ಮಾಡಿ ತೋರ್ಸೋಂಗಿರಲ್ಲ ಅಥವಾ ನನ್ನನ್ನು ನಾನು ಕ್ರಿಟಿಸೈಸ್ ಮಾಡ್ಕೊಳಂಗಿರಲ್ಲ. ಸೊ ಇಟ್ ಈಸ್ ಸೇಫ್ ಝೋನ್ ನಮಗೆ ಓವರ್ ಥಿಂಕಿಂಗ್ ಅಲ್ಲಿ ಕೂತಾಗ. ಬಟ್ ನಿಮ್ಮ ಗಟ್ ಫೀಲಿಂಗ್ ನೋ ಯು ಆರ್ ಟೋಟಲಿ ಕೇಪಬಲ್. ನಿಮ್ಮ ಕೈಲಿ ಇದು ಸಾಧ್ಯ. ನೀವೇನೇ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ ನಿಮ್ಮ ಕೈಯಲ್ಲಿ ಅದು ಸಾಧ್ಯ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು, ಹೆಲ್ತ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಎವ್ರಿಥಿಂಗ್ ಇಟ್ ಈಸ್ ಪಾಸಿಬಲ್ ನಿಮ್ಮ ಕೈಯಲ್ಲಿ. ಬಟ್ ನಾವು ಈ ಓವರ್ ಥಿಂಕ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಅಥವಾ ಈ ಒಂದು ಅನಾಲಿಸಿಸ್ ಅಲ್ಲಿ ಸ್ಟಕ್ ಆಗಿರೋದು ಬಿಕಾಸ್ ಆಫ್ ಅವರ್ ಫಿಯರ್ ಆಫ್ ಫೇಲ್ಯೂರ್. ಪ್ರಾಬಬ್ಲಿ ಫೇಲ್ ಆಗೋದ್ರೆ ಅಥವಾ ಇದು ಹೀಲ್ ಆಗಲಿಲ್ಲ ಅಂದರೆ ಅಥವಾ ನಾನು ರಿಕವರ್ ಆಗಕ್ಕಾಗಲಿಲ್ಲ ಅಂತ ಅಂದರೆ. ಸೊ ಬಿಕಾಸ್ ಇನ್ ಕೇಸ್ ಅದಾಗಲಿಲ್ಲ ಅಂತಂದರೆ ಐ ವಿಲ್ ಬಿ ಫೇಲ್ಡ್ ಅನ್ನೋಂಥ ಫಿಯರ್ ಇರುತ್ತಲ್ಲ, ಇಟ್ ಇಸ್ ಅ ರಿಯಲ್ ಥಿಂಗ್, ಫಿಯರ್ ಆಫ್ ಫೇಲ್ಯೂರ್. ಅದ್ರ ತಕ್ಕನಂಗೆ ಫಿಯರ್ ಆಫ್ ಸಕ್ಸಸ್ ಕೂಡ ಇರುತ್ತೆ. ಇಟ್ ಇಸ್ ಕ್ರೇಜಿ, ಸಕ್ಸಸ್ ಆದರೆ ಎಂಥ ಫಿಯರು ಅಂತ ಹೇಳಿ. ಸಕ್ಸಸ್ ಈಸ್ ಆಲ್ಸೋ ಚೇಂಜ್ ಅಲ್ಲ, ಸ್ಟೇಟಸ್ ಅಲ್ಲಿ ಚೇಂಜ್ ಅಂತಂದ್ರೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಸಡನ್ ಆಗಿ ಐ ಹ್ಯಾವ್ ಲಾಟ್ ಆಫ್ ಮನಿ, ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಸೊ ದಟ್ ಈಸ್ ಫಿಯರ್ ಆಫ್ ಸಕ್ಸಸ್. ಲೈಕ್ ಈಗ ನನ್ನ ಹತ್ರ ಲೈಕ್ ಐ ಹ್ಯಾವ್ 1000 rupees, ಈಗ 1 crore ಬಂದಾಗ ವಾಟ್ ವಿಲ್ ಐ ಡೂ? ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾರಿಗೆ ಕೊಡಬೇಕು? ಎಲ್ಲ ಕಳ್ಕೊಂಡ್ಬಿಟ್ರೆ ತಿರ್ಗಾ ದುಡ್ಡು ಮಾಡೋಕ್ಕಾಗತ್ತಾ ನನ್ನ ಕೈಲಿ? ಐ ಡೋಂಟ್ ನೋ ರಿಚ್ ಅಂತ ಅಂದ್ರೆ ಏನು, ಐ ಡೋಂಟ್ ನೋ ಅಕೌಂಟಲ್ಲಿ ಅಷ್ಟೊಂದು ದುಡ್ಡಿದೆ ಅಂತಂದ್ರೆ ಏನರ್ಥ, ಐ ಡೋಂಟ್ ನೋ ಆ ಮೀನಿಂಗ್ ಏನಂತಾನೆ ನನಗೆ ಗೊತ್ತಿಲ್ಲ. ಸೊ ಆ ಫಿಯರ್ ಇರುತ್ತಲ್ಲ, ಸ್ಟೇಟಸ್ ಚೇಂಜ್ ಆಗೋ ಫಿಯರು, ಈವನ್ ದ್ಯಾಟ್ ವಿಲ್ ಸ್ಟಾಪ್ ನಮ್ಮನ್ನ ಆಕ್ಚುಲ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡಿದಿರಾ, ರೈಟ್? ಸೊ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇರೋದು ಯು ಆರ್ ಟೋಟಲಿ ಫೈನ್. ಓಕೆ, ನೀವು ಏನ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ವಾಟ್ ಎವರ್ ಡಿಸಿಷನ್, ಐಡಿಯಾಸ್, ವಿಷನ್ ನಿಮ್ಗಿದೆ, ಯು ಆರ್ ಟೋಟಲಿ ಕೇಪಬಲ್ ಅದನ್ನ ಮಾಡೋದಕ್ಕೆ. ಸೊ ಡೋಂಟ್ ಓವರ್ ಥಿಂಕ್. ನೀವು ಏನ್ ಡಿಸಿಷನ್ ಮಾಡಿದ್ರು ಎರಡರಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಪಿಕ್ ಅ ಬೆಟರ್ ಒನ್. ನಿಮ್ಮ ಒಂದು ವಿಷನ್ಗೆ ಅಲೈನ್ ಆಗಿರುವಂತದನ್ನ ಪಿಕ್ ಮಾಡಿ ಆ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್. ನಿಮ್ಮ ಡೌಟ್ ಗೆ ಫುಲ್ ಸ್ಟಾಪ್ ಇಡ್ತಾ ಇರೋದು ನಿಮ್ಮ ಗಟ್ ಫೀಲಿಂಗು ಅಥವಾ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದು ಯು ಆರ್ ಕಿಂಗ್ ಅಂಡ್ ಕ್ವೀನ್ ಅಂಡ್ ರಾಯಲ್ಟಿ. ಗ್ರೂಪ್ ನಂಬರ್ 2, ಯು ಆರ್ ರಾಯಲ್ಟಿ. ಯು ಆರ್ ಗೈಡೆಡ್. ಯು ಹ್ಯಾವ್ ಅ ಡಿವೈನ್ ಗೈಡೆನ್ಸ್, ಡಿವೈನ್ ಸಪೋರ್ಟ್ ಅಂಡ್ you are going to be successful. ಫೇಲ್ಯೂರ್ ಆಗೋದ್ರೂ ಇಟ್ ಈಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್. ನಮ್ಮ ಜೀವ ಏನು ಹೊಟ್ಟೋಗೋದಿಲ್ಲ. ಫೇಲ್ ಆಗೋಯ್ತು ಅಥವಾ ನನ್ನ ವೇಟ್ ಲಾಸ್ ಆಗಲಿಲ್ಲ, ನಾನು ಡಯಟ್ ಮಾಡಿದೆ, ವೈ ಕೇರ್? ಡಯಟ್ ನಾವು ಟ್ರೈ ಮಾಡ್ತಾ ಇದೀವಲ್ಲ, ಎಲ್ಲಿ ತನಕ ನಾವು ಟ್ರೈ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ವಿ ಆರ್ ನೆವರ್ ಫೇಲ್ಡ್. ಓಕೆ, ನಮ್ಮ ಫೇಲ್ಯೂರ್ ಅಲ್ಲಿ ತನಕನೂ ನಿಶ್ಚಯ ಆಗಿರೋದಿಲ್ಲ ಬಿಕಾಸ್ ವಿ ಕೀಪ್ ಟ್ರೈಯಿಂಗ್. ಈ ಡಯಟ್ ಅಲ್ಲ, ಇನ್ನೊಂದು ಮಾಡ್ತೀನಿ, ಇದಲ್ಲ, ಇನ್ನೊಂದು ಪ್ಲಾನ್ಗೆ ಹೋಗ್ತೀನಿ. ಆಸ್ ಲಾಂಗ್ ಆಸ್ ಯು ಆರ್ ಟ್ರೈಯಿಂಗ್, ಯು ಆರ್ ಇನ್ ದ ಗೇಮ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದಿಸ್ ಇಸ್ ಪರ್ಫೆಕ್ಟ್. ಓಕೆ, ಸೊ ಲುಕ್ ಎಟ್ ದ್ಯಾಟ್.
ನಾವು ಮ್ಯಾರಥಾನ್ ಓಡೋದಕ್ಕೆ ನಮಗೆ ಕಾಲಿಲ್ಲ, ನಾನು ಫೇಲ್ ಯು ಲೈಕ್ ಎನಿಥಿಂಗ್ ಇಸ್ ಪಾಸಿಬಲ್. ಎಷ್ಟು ಜನ ಮ್ಯಾರಥಾನ್ ರನ್ನರ್ಸ್ ಇದ್ದಾರೆ ಕಾಲಿಲ್ದಿರ ಈ ತರ ಒಂದು ಕಾಂಪಿಟೇಷನ್ಗಳಲ್ಲಿ ಮಾಡುವಂಥವ್ರು. ಸೊ ಇಟ್ ಇಸ್ ಟೋಟ್ಲಿ ಫೈನ್. ನಾವಿರೋ ಸಿಚುವೇಶನ್ ಇಟ್ ಇಸ್ ಟೋಟಲಿ ಫೈನ್. ನಾವು ಇರೋಂಥ ಸರ್ಕಮ್ಸ್ಟಾನ್ಸಸ್ ಇಟ್ ಇಸ್ ಟೋಟ್ಲಿ ಫೈನ್. ನಮ್ಗೆ ಇರೋಂಥ ಸ್ಟ್ರೆಂತ್ ಇಟ್ ಇಸ್ ಟೋಟ್ಲಿ ಫೈನ್. ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವು ಡೆವಲಪ್ ಆಗ್ತಾ ಹೋಗ್ತೀವಿ, ನಾವು ಕಲಿತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ, ಬೀಳ್ತಾ ಹೋಗ್ತೀವಿ, ಎದ್ದೇಳ್ತೀವಿ, ತಿರ್ಗಾ ಕಲಿತೀವಿ, ತಿರ್ಗಾ ಬೀಳ್ತೀವಿ. ಆಸ್ ಲಾಂಗ್ ಆಸ್ ವಿ ಆರ್ ಗೋಯಿಂಗ್ ಫಾರ್ವರ್ಡ್, ನಮ್ಮ ಡೈರೆಕ್ಷನಲ್ಲಿ ವಿ ಆರ್ ಗೋಯಿಂಗ್ ಫಾರ್ವರ್ಡ್. ಅದೇ ನಾವು ಜರ್ನಿನೇ ಶುರು ಮಾಡಲಿಲ್ಲ ಅಂತಂದ್ರೆ, ನಮ್ಮ ಮ್ಯಾರಥಾನೇ ಶುರು ಮಾಡಲಿಲ್ಲ ಅಂತಂದ್ರೆ, ನಮ್ಮ ಪ್ರಾಕ್ಟೀಸೇ ನಾವು ಶುರು ಮಾಡಲಿಲ್ಲ ಅಂತಂದ್ರೆ, ನಾವು ಡೈರಿ ತಗೊಂಡು ಎಷ್ಟಾದ್ರೂ ಬರಿಬಹುದು, ಡಿಯರ್ ಡೈರಿ, ಐ ವಿಲ್ ಬಿ ಅ ಮ್ಯಾರಥಾನ್ ರನ್ನರ್ ಇನ್ 1 year ಅಂತ. ಬಟ್ ಬೆಳಗ್ಗೆ ಎದ್ದು ನಾವು ಆಕ್ಚುಲ್ ಆಗಿ ಶೂ ಹಾಕೊಂಡು ನಾವು ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಲಿಲ್ಲ ಅಂತಂದ್ರೆ ವಿಲ್ ನೆವರ್ ಬಿ ಮ್ಯಾರಥಾನ್ ರನ್ನರ್ಸ್. ನಾವು ಎಷ್ಟು ಬೇಕಾದ್ರೂ ಬರ್ಕೊಳ್ಬಹುದು ಅಫರ್ಮೇಷನ್ ಅನ್ನ ಬುಕ್ಕಲ್ಲಿ, ಎಷ್ಟು ಬೇಕಾದ್ರೂ ಗನ್ಸ್ ಕಾಣ್ಬೋದು, ಓಕೆ ಐಲ್ ಬಿ ಅ ಮ್ಯಾರಥಾನ್. ಜಸ್ಟ್ ಅನ್ ಎಕ್ಸಾಂಪಲ್. ಎಲ್ಲರೂ ಮ್ಯಾರಥಾನ್ ರನ್ನರ್ಸ್ ಅಥವಾ ಫಿಟ್ನೆಸ್ ಫ್ರೀಕ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಅಲ್ಲ, ಎಲ್ಲ ಬುಕ್ಕಲ್ಲೇ ಇರೋದಕ್ಕಾಗೋದಿಲ್ಲ, ಎಲ್ಲ ನಮ್ಮ ತಲೆನಲ್ಲೇ ಇರೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಸಮ್ವೇರ್ ಆಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಎಕ್ಸಾಂಪಲ್ ಅಲ್ಲಿ ಈ ಒಂದು ಸಕ್ಸಸ್ಗೆ ನಾವು ಹೋಗ್ಬೇಕಂತ ಅಂದ್ರೆ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಶೂ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಟ್ಲೀಸ್ಟ್ ಯಾವ ರೂಟಲ್ಲಿ ನಾನು ವಾಕಿಂಗ್ ಹೋಗ್ತೀನಿ ಅನ್ನೋ ಐಡಿಯಾ ಆದ್ರೂ ಇರಬೇಕು, ಬರೀ ಅಫರ್ಮೇಷನ್ ಅನ್ನೇ ಬರೆಯೋದಕ್ಕಿಂತ. ಎಸ್, ಅಫರ್ಮೇಷನ್ ಇಸ್ ಗುಡ್, ಐಡಿಯಾ ಇಸ್ ಗುಡ್, ಬಟ್ ಓವರ್ ಅನಾಲಿಸಿಸ್ ಮಾಡೋದು ಅಥವಾ ಓವರ್ ಆಗಿ ಬರೀ ಪ್ಲಾನಿಂಗ್ ಸ್ಟೇಜ್ ಅಲ್ಲೇ ಉಳಿಯೋದು, ಇಟ್ ಇಸ್ ನಾಟ್ ದಟ್ ಗ್ರೇಟ್ ಎನಿ ಸಿಚುವೇಶನ್ ಅಲ್ಲಿ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಅಂಡ್ ಆಲ್ಸೋ ನಿಮ್ಮ ಗಟ್ ಫೀಲಿಂಗ್, ನಿಮ್ಮ ಇಂಟ್ಯೂಷನ್ ಇರೋದು, ಜಸ್ಟ್ ಡೂ ಇಟ್. ಈ ನೈಕಿನಲ್ಲ ಜಸ್ಟ್ ಡೂ ಇಟ್ ಅನ್ನುವಂಥದ್ದು ಅವ್ರದ್ದು ಅವ್ರದ್ದು ಸ್ಲೋಗನ್ ಇರೋದು, ಜಸ್ಟ್ ಡೂ ಇಟ್ ಅಂತ ಹೇಳಿ. ಐ ಥಿಂಕ್ ಇಟ್ ಇಸ್ ನೈಕಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಓಕೆ, ಈ ಕಾರ್ಡ್ ಕೆಳಗಡೆ ಬಿದ್ದಿತ್ತು. ಅಗೇನ್ ಸ್ಟೆಪ್ ಬೈ ಸ್ಟೆಪ್ ವಿನ್ ದ ರೇಸ್. ಈ ಟಾಟಾಯ್ಸ್ ಸ್ಟೋರಿ ತಗೊಂಡಾಗ ಆಮೆ ಗತಿನಲ್ಲಿ ನಡೆಯೋದಕ್ಕೆ ಶುರು ಮಾಡಬೇಕು ನಾವು ಆ ಗೇಮನ್ನ ವಿನ್ ಆಗೋದಕ್ಕೆ. ಒಂದು ಬೀಜ ಬಿತ್ತಬೇಕಲ್ಲ ಬೀಜನ, ಅದು ಸೂರ್ಯಕಾಂತಿ ಹೂವು ಆಗೋದಕ್ಕೆ, ಸನ್ಫ್ಲವರ್, ಸಚ್ ವೈಲ್ಡ್ ಸನ್ಫ್ಲವರ್ಸ್, ರೇಡಿಯಂಟ್ ಸನ್ಫ್ಲವರ್ ಆಗೋದಕ್ಕೆ ನಾವೆಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಬೇಕಲ್ಲ. ನಾವು ಬರಿಬೋದು, ಡ್ರಾಯಿಂಗ್ ಮಾಡ್ಬೋದು, ಐ ಹ್ಯಾವ್ ಸನ್ಫ್ಲವರ್ ನನ್ನ ಬ್ಯಾಕ್ ಯಾರ್ಡಲ್ಲಿ, ಬಟ್ ಎಲ್ಲಿ ಆ ಬೀಜ ಎಲ್ಲಿ ಬಿತ್ತಬೇಕಂತ ಅನ್ಕೊಳ್ತಾ ಇದೀವಿ. ಸಣ್ಣ ಡೈರೆಕ್ಷನಲ್ಲಿ ಬರ್ತಾ ಇದೆಯಾ, ಬಿತ್ತಿದ ಮೇಲೆ ಏನು ಮಾಡ್ತಾ ಇದೀವಿ, ಫರ್ಟಿಲೈಸರ್ ಆಗ್ತಾ ಇದೀವಾ, ಅದಕ್ಕೆ ಪ್ರೀತಿ ಕೊಡ್ತಾ ಇದೀವ, ವಾಟ್ ಎವರ್ ಇಟ್ ಈಸ್. ಸೊ ಅದೆಲ್ಲ ಮಾಡಿದ್ಮೇಲೆ ಅಲ್ಲ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಸೊ ವಿ ನೀಡ್ ನಮ್ಮ ಕಡೆಯಿಂದ ಎಫರ್ಟ್ ಇವಾಗ. ಓಕೆ, ಸೊ ಯೋಚನೆ ಮಾಡಿದ್ದಾಯ್ತು, ಕನ್ಸ್ ಕಂಡಿದ್ದಾಯ್ತು, ಅಥವಾ ಕನ್ಸ್ ಕಾಣೋದ್ರಲ್ಲಿ ಏನು ತಪ್ಪಿಲ್ಲ, ಲೈಫ್ ಲಾಂಗ್ ಕನ್ಸ್ ಕಾಣೋಣ, ಬಟ್ ಅದ್ರ ಜೊತೆಗೆ ವಿ ನೀಡ್ ಸಮ್ ಆಕ್ಷನ್, ವಿ ನೀಡ್ ಸಮ್ ಪ್ಲಾನ್. ಓಕೆ, ಪ್ಲಾನ್ ಇಸ್ ಫೈನ್, ಸೊ ವಿ ನೀಡ್ ಸಮ್ ಆಕ್ಷನ್ ಅಂತ ಹೇಳ್ತಾ ಇರೋದು. ಲೈಕ್ ಆ ನೈಕಿ ತರ ಜಸ್ಟ್ ಡೂ ಇಟ್, ಎನಫ್ ಆಫ್ ಥಿಂಕಿಂಗ್ ಅಂಡ್ ಪ್ಲಾನಿಂಗ್ ಅಂಡ್ ಅನಲೈಸಿಂಗ್ ಎಲ್ಲಾದ್ರಲ್ಲೂ. ಅಂಡ್ ದೆನ್ ಲುಕ್ at that, this is action. ಗ್ರೂಪ್ ನಂಬರ್ 2, ವಾಟ್ ಎವರ್ ಇಟ್ ಈಸ್, ನೀವೇನ್ ಮಾಡ್ಬೇಕಂತ ದೊಡ್ಡದೊಂದು ಎಂಪೈರ್ ಬಿಲ್ಡ್ ಮಾಡ್ಬೇಕನ್ನೋ ಪ್ಲಾನ್ನೇ ಇರಬೇಕು ಅಂತೇನಿಲ್ಲ. ಸಣ್ಣದಾಗಿದ್ರು ಆಗಿರ್ಲಿ, ಹೆಲ್ತ್ ಹ್ಯಾಬಿಟ್ ಚೇಂಜ್ ಮಾಡೋದೇ ಆಗಿರ್ಲಿ, ಡೂ ಸಮಥಿಂಗ್ ಸ್ಮಾಲ್ ಸ್ಟೆಪ್ಸ್, ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದನ್ನೇ ಬದಲಾಯಿಸ್ತಾ ಹೋಗ್ತೀವಿ. ಸೊ ಇಫ್ ಇಟ್ ಈಸ್ ಹೆಲ್ತ್ ಗೋಲ್, just maybe walking plan, or maybe a small diet plan, maybe ರೆಗ್ಯುಲರ್ ಮಿಲ್ಕ್ ಟೀ ಇಂದ ಶುಗರ್ ಇಂದ ರೆಗ್ಯುಲರ್ ಹರ್ಬಲ್ ಟೀಗೆ ಶಿಫ್ಟ್ ಮಾಡೋದು, ಮೇ ಬಿ ಶುಗರ್ ಇಂದ ಜಾಗ್ರಿಗೆ ಚೇಂಜ್ ಮಾಡುವಂಥದ್ದು. ಎನಿಥಿಂಗ್ ಸ್ಮಾಲ್ ಟೈನಿ ಸ್ಟೆಪ್ಸ್ ನಮಗೆ ಈ ಒಂದು ಹೈ ಆಕ್ಟೇನ್ ಎನರ್ಜಿಗೆ ಕರ್ಕೊಂಡು ಹೋಗುವಂಥದ್ದು. ಬಿಕಾಸ್ ದಿಸ್ ಇಸ್ ವೇರ್ ನಮಗೆ ಬೇಕಾಗಿರುವಂಥ ಬ್ರೇಕ್ ಥ್ರೂಸ್ ಬರೋದಕ್ಕೆ ಸಾಧ್ಯ. ಮೇ ಬಿ ಇತ್ತೀಚೆಗೆ ಸ್ವಲ್ಪ ನಮಗೆ ಔಟ್ ಆಫ್ ಅಲೈನ್ಮೆಂಟ್ ಹೋಗಿರೋ ಥರ ಅನ್ಸಿರ್ಬೋದು. ಏನು ಮಾಡೋಕೆ ಹೋದ್ರೂ ಮೂಡ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ, ಐ ಡೋಂಟ್ ನೋ ವಾಟ್ ಟು ಡೂ ಅನ್ನೋಂಥ ಎನರ್ಜಿ ಅಂತ ಅನ್ಸಿರ್ಬೋದು ಇತ್ತೀಚೆಗೆ. ಸೊ ಇಫ್ ದಟ್ ಈಸ್ ದ ಕೇಸ್, ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇರೋದು ಇಟ್ಸ್ ಓಕೆ, ಮೂವ್ ಕೈಂಡ್ ಆಫ್ ಸ್ಲೋ ಆಗಾದ್ರೂ ಮೂವ್ ಫಾರ್ವರ್ಡ್. ಕಂಪ್ಲೀಟ್ ಆಗಿ ನಾವು ಎಂಪೈರ್ನೇ ಬಿಲ್ಡ್ ಮಾಡಬೇಕಾಗಿಲ್ಲ, 10 kgs 1 month ರೆಡ್ಯೂಸ್ ಮಾಡಬೇಕಾಗಿಲ್ಲ. Just take small steps, that is more than enough ಇವಾಗ. But take some steps, teeny step at least ಅಂತ ಹೇಳ್ತಾ ಇರೋದು. ಬಿಕಾಸ್ ಆ ಎನರ್ಜಿ ಬಂದು ಶಿಫ್ಟ್ ಆಗತ್ತೆ ವೆರಿ ವೆರಿ ಸೂನ್. ದಿಸ್ ಈಸ್ ಕೈಂಡ್ ಆಫ್ ಬ್ಲಾಕೇಜಸ್ ಅಥವಾ ಏನು ನಾವು ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಲ್ಲಿ ಕೂತಿದ್ವಿ, ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಇದು. ಸ್ವಲ್ಪ ಸ್ಲೋನೆಸ್ನ ವಿ ಆರ್ ಓವರ್ಕಮಿಂಗ್, ಓಕೆ, ವೆರಿ ವೆರಿ ಸೂನ್. ಬಟ್ ಆಸ್ ಆಫ್ ನಾವು ನಿಮಗೆ ಗೈಡೆನ್ಸು ಅಡ್ವೈಸ್ ಕೊಡ್ತಾ ಇರೋದು ನಿಮ್ಮ ಇಂಟ್ಯೂಷನು. ಟೇಕ್
ಕೈಂಡ್ ಆಫ್ a small idea, small spark na togondo kind of do something about it anta heli. This is beautiful. Energies will be shifted very soon, group number 2. So don't worry. ಆದಷ್ಟುನು ನಿಮ್ಮ ಕೈಲಿ ಎಷ್ಟು ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಳಕ್ಕಾಗತ್ತೆ ಇಂಪ್ರೂವ್ಮೆಂಟ್ಸ್ ಗೆ ಅದ್ರ ಮೇಲೆ ವರ್ಕ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಎನರ್ಜಿ ಶಿಫ್ಟ್. ಯು ವಿಲ್ ಹ್ಯಾವ್ ಲಾಟ್ ಆಫ್ ಇನ್ಸ್ಪಿರೇಷನ್ ವೆರಿ ವೆರಿ ಸೂನ್. ಆ ಇನ್ಸ್ಪೈರ್ಡ್ ಆಕ್ಷನ್ಸ್ ತಗೊಳ್ತೀರಾ ಇನ್ ನಿಯರ್ ಫ್ಯೂಚರ್. ಆ ಇನ್ಸ್ಪಿರೇಷನ್ ಮತ್ತೆ ಅಥವಾ ಮೋಟಿವೇಶನ್ ತಿರ್ಗಾ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಯು ಹ್ಯಾವ್ ಟು ಟೇಕ್ ಸಮ್ ಸ್ಮಾಲ್ ಸ್ಟೆಪ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಎದ್ದು ವಾಕಿಂಗಿಗೆ ಹೋಗ್ಬೇಕಂತಿಲ್ಲ, ಸುಮ್ಮನೆ ಬೆಳಗ್ಗೆ ಎದ್ದು ಶೂ ಹಾಕೊಂಡು ಕೂತ್ಕೊಳ್ತೀನಿ. ಇನ್ನೇನು ಶೂವೇ ಹಾಕೊಂಡು ಬಿಟ್ಟಿದ್ದೀನಲ್ಲ, ಇಲ್ಲಿಂದ ಒಂದು 10 ಹೆಜ್ಜೆ ಇಡ್ತೀನಿ, ಇನ್ನೇನು 10 ಹೆಜ್ಜೆನೇ ಇಟ್ಬಿಟ್ಟಿದ್ದೀನಲ್ಲ, ಪಕ್ಕದ ರೋಡ್ ತನಕ ಹೋಗಿ ಬಂದ್ಬಿಡ್ತೀನಿ. ಇನ್ನೇನು ಪಕ್ಕದ ರೋಡ್ಗೆ ಹೋಗಿದ್ದೀನಲ್ಲ, ಇಲ್ಲೇ ಹತ್ರದಲ್ಲೇ ಪಾರ್ಕ್ ಇರೋದು, ಸೊ ಇನ್ನೇನು ಆ ಪಾರ್ಕಲ್ಲೇ ಇದ್ದೀನಲ್ಲ, ಇನ್ನೊಂದು 3 ರೌಂಡ್ ಹೋಗ್ಬಿಟ್ಟು ಬಂದು. ಸೊ ದಿಸ್ ಇಸ್ ವಾಟ್ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾರೆ. ಜಸ್ಟ್ ಸ್ಟಾರ್ಟ್ ಸಮಥಿಂಗ್. ಆ ಇನ್ಸ್ಪಿರೇಷನ್ ಮೋಟಿವೇಶನ್ ಆದಾಗ ಅದೇ ಫಾಲೋ ಮಾಡ್ಕೊಂಡು ಬರುತ್ತೆ ಅಂತ ಹೇಳಿ, ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್, ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇರೋದು ಲೈಕ್ ಜಸ್ಟ್ ಡೂ ಇಟ್ ಅಂತ ಹೇಳಿ. ಇನ್ಸ್ಪಿರೇಷನ್ ವಿಲ್ ಫಾಲೋ ನಿಮ್ಮ ಆಕ್ಷನ್ ಅನ್ನ. ಓಕೆ, ಸೊ ದಟ್ ಈಸ್ ದ ಕೀ ನಿಮಗೆ ಈಗ ಸದ್ಯಕ್ಕೆ. ಯೋರ್ ಆಕ್ಷನ್, ಯೋರ್ ಇನ್ಸ್ಪಿರೇಷನ್ ವಿಲ್ ಫಾಲೋ ಯೋರ್ ಆಕ್ಷನ್. ಓಕೆ, ಐ ಆಮ್ ರೆಡಿ ಟು ಟೇಕ್ ಆಕ್ಷನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. that is your message. ಬೇರೆ ಏನೇನಾದರೂ ಇದೆಯಾ ಅಂತ ಹೇಳಿ. ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಕೈಂಡ್ ಆಫ್ ರೆಸಿಸ್ಟೆನ್ಸ್ ಇರ್ಬೋದು ನಿಮಗೆ ಈಗ ಸದ್ಯಕ್ಕೆ. ಏನು ಮಾಡೋಕೆ ಹೋದ್ರೂ ಅಷ್ಟೊಂದು ಮೂಡಿಲ್ಲ, ಇನ್ಸ್ಪಿರೇಷನ್. ದಟ್ ಈಸ್ ಗೋಯಿಂಗ್ ಟು ಚೇಂಜ್. ಓಕೆ, ಜಸ್ಟ್ ಟೇಕ್ ಸ್ಮಾಲ್ ಆಕ್ಷನ್ಸ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಐ ವಿಲ್ ಟೇಕ್ ಸ್ಮಾಲ್ ಆಕ್ಷನ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನು ಅನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಯು, ಬಾಯ್.